ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಎಲೆಕ್ಷನ್ ಬಂದಾಗಲೆಲ್ಲ ಕುಮಾರಸ್ವಾಮಿ ಏನಾದರೂ ಒಂದು ಎಡವಟ್ಟು ಮಾಡ್ಕೊಳ್ತಾರೆ. ಅದು ಕೂಡ ಹೆಣ್ಣು ಮಕ್ಕಳ ವಿಚಾರಕ್ಕಾಗಿ ಎಡವಟ್ಟು ಮಾಡ್ಕೊಳ್ತಾರೆ. ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಎಲ್ಲಿ ಮಲಗಿದ್ಯಮ್ಮ ಅಂತ ಹೇಳಿದಂಥದ್ದು ದೊಡ್ಡ ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಭಾವನೆಗೆ ಧಕ್ಕೆ ತಂದಿತ್ತು. ಈ ಬಾರಿ ಮಂಡ್ಯದಿಂದ ಸ್ಪರ್ಧೆ ಮಾಡಿರುವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮೊನ್ನೆ ತುಮಕೂರಲ್ಲಿ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಹೆಣ್ಣು ಮಕ್ಕಳು ಗ್ಯಾರಂಟಿ ಯೋಜನೆಗಳಿಂದಾಗಿ ದಾರಿ ತಪ್ಪಿದ್ದಾರೆ ಅನ್ನುವಂಥ ಒಂದು ಅತಿ ವಿವಾದಾತ್ಮಕ ಹೇಳಿಕೆಯನ್ನು ಹೇಳಿಬಿಟ್ರು. ಆ ನಂತರ ಅದರ ರಿಪರ್ಕೇಷನ್ ಆ ರೀತಿ ಆಗತ್ತೆ ಅಂತೇಳಿ ಬಹುಶಃ ಕುಮಾರಸ್ವಾಮಿ ಕೂಡ ಅಂದ್ಕೊಂಡಿರಲಿಲ್ಲ. ಅದು ಸರಿಯೋ ತಪ್ಪೋ ಚುನಾವಣೆ ಸಂದರ್ಭದಲ್ಲಿ ಯಾರಾದರೂ ಬಿಡ್ತಾರಾ? ಕಾಂಗ್ರೆಸ್ ಸರಿಯಾಗಿ ಅದನ್ನು ಜಾಡಿಸೋಕೆ ಶುರು ಮಾಡಿತು. ಕಾರಣ ಒಕ್ಕಲಿಗ ಸಾಮ್ರಾಜ್ಯದ ಅಧಿಪತಿ ಯಾರು ಅನ್ನುವಂಥ ಚರ್ಚೆ ಆಗಾಗಲೇ ಶುರುವಾಗಿತ್ತು. ಹಾಗಾಗಿ DK ಶಿವಕುಮಾರ್ ಅವರು ಕೂಡ ಅದನ್ನು ಬಿಡಲಿಲ್ಲ. ಹೇಗಾಯಿತು ಅಂದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮತ್ತು ನಾಳೆ ಗೋ ಬ್ಯಾಕ್ ಕುಮಾರಸ್ವಾಮಿ ಕೂಡ ಭಾಳ ಜೋರಾಗಿ ನಡೆಯುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಟ್ಟದಲ್ಲಿ ಬಂತು. ಯಾವ ರೀತಿ ಅಲ್ಲಿಂದ ಅಲ್ಲಿಗೆ ಕೊನೆಗೆ DK ಶಿವಕುಮಾರ್ ಅವರು ಇಲ್ಲಿ ತನಕ ಅಣ್ಣ ನಮ್ಮಣ್ಣ ಕುಮಾರಣ್ಣ ಅಂತ ಹೇಳ್ತಾ ಇದ್ದವರು ಮಿಸ್ಟರ್ ಕುಮಾರಸ್ವಾಮಿ ನೀನೊಬ್ಬ ಮೋಸಗಾರ, ನೀನೊಬ್ಬ ಸುಳ್ಳುಗಾರ, ಅಲ್ಲೆಲ್ಲಿ ಮಾತಾಡೋದೇನು ಬಾ ಅಸೆಂಬ್ಲಿಗೆ ಅಂತ ತೊಡೆ ತಟ್ಟಿಬಿಟ್ರು. ಈ ಹೆಣ್ಣು ಮಕ್ಕಳ ವಿಚಾರಕ್ಕೆ ಹೇಳಿದಂಥ ಹೇಳಿಕೆ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತು. ಬನ್ನಿ ಅದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಎಲ್ರೂ ಕುಮಾರಣ್ಣಂದು ಹೆಣ್ಣು ಕರುಳು ಅಂತಾರೆ. ಆದ್ರೆ ಅದೇ ಕುಮಾರಣ್ಣ ಮತ್ತೊಮ್ಮೆ ಹೆಣ್ಮಕ್ಳನ್ನ ಅವಮಾನಿಸಿದ್ದಾರೆ. ಆ ವಿವಾದ ಕಂಡು ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕರು ಖುಷಿಯಾಗಿದ್ದಾರೆ. ಮರಳು ಭೂಮಿಯಲ್ಲಿ ತಣ್ಣನೆ ಮಜ್ಜಿಗೆ ಸಿಕ್ಕಷ್ಟೇ ಸಂತಸದಲ್ಲಿದ್ದಾರೆ. ಕಾಂಗ್ರೆಸ್ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಈತ ಮಾತಾಡ್ಲಿ, ಪುಣ್ಯಾತ್ಮ ವಿಡ್ರಾ ಮಾಡ್ಕೊಬಿಡಿ ಅಂತ BJP ಅವ್ರಿಗೆ ಕರೆ ಕೊಟ್ಬಿಡ್ಲಿ. ಅವರೆಲ್ಲ ಆಲ್ ಎಲ್ಲ ಅವ್ರಿಗೂ ಬೇಡ ಗ್ಯಾರಂಟಿ ಅಂತ ಕರೆ ಕೊಟ್ಬಿಡ್ಲಿ. ನೋಡೋಣ ಎಷ್ಟು ಜನ, 5 ಜನನ ಕೇಳಿ ಅವ್ರ ಕೇಳಿ ವಿಡ್ರಾ ಮಾಡ್ಸೋಕ್ಕಾಗಲ್ಲ. 5 ಮೆಂಬರ್ಸ್, 5 ಗ್ಯಾರಂಟಿ 5 ಬೇಡ. ನಾನು ಹೇಳಿದ್ದೀನಿ ಹಿಂದೆ ಎಲೆಕ್ಷನ್ ಟೈಮಲ್ಲಿ ಬಂದು ಒಂದು ಮಾತು ಹೇಳಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ಹೇಳಿದ್ದೆ. ಕುಮಾರಸ್ವಾಮಿ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ಕೆರಳಿ ಕಂಡವಾದ್ರು. ನೋಡ್ತೀರಿ ಚುನಾವಣೆಯಲ್ಲಿ ಮಹಿಳೆಯರು ತಕ್ಕ ಪಾಠ ಕಲಿಸ್ತಾರೆ ಅಂದ್ರು. ಆ ಕಡೆ ಪ್ರಕಾಶ್ ರಾಜ್ ಕೂಡ ಕಣ್ಣು ಕೆಂಪಗೆ ಮಾಡಿಕೊಂಡಿದ್ರು. HD ಕುಮಾರಸ್ವಾಮಿಯೊಬ್ಬ ದಾರಿ ತಪ್ಪಿದ ಮಗ. ಈ ಚುನಾವಣೆಯಲ್ಲಿ ಸರಿಯಾದ ಮಗ ಯಾರು, ಕಳ್ಳನ ಮಗ ಯಾರು ಅಂತ ಜನರು ನಿರ್ಧಾರ ಮಾಡುತ್ತಾರೆ ಅಂತ ಕಿಡಿಕಾರಿದ್ರು. ಅದು ಹೇಳ್ಬೋದು, ಬಟ್ ಆಗೋಗಿರೋದು ಈಗ ನಿಮ್ಮ ಮನೆಯ ಹೆಣ್ಮಕ್ಳಿಗೆ ನಮ್ಮನೆ ಹೆಣ್ಮಕ್ಳ ಥರ ನೋಡ್ಕೊಳ್ಳದೆ ನಿಮ್ಮ ಮನೆ ಹೆಣ್ಮಕ್ಳು ಬೇರೆ ನಮ್ಮನೆ ಹೆಣ್ಮಕ್ಳು ಬೇರೆ ಬಾಯಿಗೆ ಬಂದುಬಿಟ್ರೆ ಮಾತಾಡ್ಬಿಟ್ರೆ ಆಗುತ್ತಾ? ಆಮೇಲೆ ವಿಷಾದ ವ್ಯಕ್ತಪಡಿಸಿದ್ರೆ ವಾಪಸ್ ಬರುತ್ತಾ ಅವ್ರ ಗೌರವ ಕಡಿಮೆ ಆಗಿರೋದು? ಬಿಡಿ ಮಾತಾಡಲಿ, ಜನ ತೀರ್ಮಾನ ಮಾಡ್ತಾರೆ, ಮಹಿಳೆಯರು ತೀರ್ಮಾನ ಮಾಡ್ತಾರೆ. ಬಿಡಿ. ಇವತ್ತಿನ ಮಾತಿಗೆ ಬರೋಣ. ಒಬ್ಬ ದಾರಿ ತಪ್ಪಿದ ಮಗ, ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಹಳ್ಳಿಲಿ ಹೆಣ್ಮಕ್ಳು ದಾರಿ ತಪ್ಪೋದ್ರ ಅರ್ಥ ಗೊತ್ತಿದ್ದು ಗೊತ್ತಿಲ್ಲದೆ ಮಾತಾಡ್ರ ಏನಾಗಿದೆ ನಿನ್ನ ನಾಲ್ಗೆಗೆ? ಕರ್ನಾಟಕ ಜನತೆ ಇಷ್ಟು ವರ್ಷಗಳಿಂದ ನೀವು ದಾರಿ ತಪ್ಪಿರೋದನ್ನ ನೋಡ್ತಾನೆ ಇದ್ದೀವಿ. ದಾರಿ ತಪ್ಪಿರೋದು ನಾವ ಹೇಳಿ. ಕುಮಾರಸ್ವಾಮಿ ಹೇಳಿಕೆ ಖಂಡಿಸಿ ರಾಯಚೂರು, ಕೊಪ್ಪಳ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡಿದ್ರು. ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ನಾಯಕರಾರು ಅನ್ನುವಂಥ ಹೋರಾಟ ಆಗ್ತಾ ಇರಬೇಕಾದ್ರೇ ಇಂಥ ಒಂದು ಹೇಳಿಕೆ ಇದೆಲ್ಲ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಮೃಷ್ಟಾನ್ನ ಭೋಜನ ಸಿಕ್ಕಂಗಾಗಿದೆ. ಅದನ್ನು ಸರಿಯಾಗಿ ಎನ್ಕ್ಯಾಶ್ ಕೂಡ ಮಾಡ್ಕೋತಾ ಇದ್ದಾರೆ. ಇದರ ಬಗ್ಗೆ ಅವರು ಪತ್ರಿಕಾಗೋಷ್ಠಿ ಮಾಡಿದರು. ಕುಮಾರಸ್ವಾಮಿ ಏನು ಹೇಳಿದರು ಅಂತ ಹೇಳ್ತೀನಿ. ಆದರೆ ಈ ಮಹಿಳೆ ವಿಚಾರಕ್ಕೆ ಬಂದಾಗ ಅನೇಕ ಬಾರಿ ಎಡವಿದ್ದಿದೆ ಕುಮಾರಸ್ವಾಮಿ ಅವರು, ಬಾಯಿ ತಪ್ಪಿ ಮಾತಾಡಿದ್ದಿದೆ ಕುಮಾರಸ್ವಾಮಿ ಅವರು.
ಹಾಗಾಗಿ ಒಂದು ಚೀಮಾರಿ ಹಾಕಿಸಿಕೊಂಡದ್ದು ಇದೆ. ಈಗ ಮಾತ್ರ ಅಲ್ಲ, ಈ ಹಿಂದೆ ಕೂಡ ಆಗಿತ್ತು. HDK ಅವರು 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ. 2018 ಕುಮಾರಸ್ವಾಮಿ CM ಆಗಿದ್ದ ಕಾಲ. ಆಗ ಒಂದು ಘಟನೆ ನಡೆಯುತ್ತೆ. ಒಂದು ಹೆಣ್ಣು ಮಗಳನ್ನು, ಭಾಳ ಮುಖ್ಯವಾಗಿ ಕಬ್ಬಿನ ಬಾಕಿ ಹಣಕ್ಕಾಗಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಕಬ್ಬಿನ ಬಾಕಿ ಹಣ ಬಿಡುಗಡೆಗೊಳಿಸಿ ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ರು. ಆಗ ಓರ್ವ ಹೆಣ್ಣು ಮಗಳು ಭಾಳ ಜೋರಾಗಿ ಮಾತಾಡ್ತಾ ಇರ್ತಾಳೆ ಟಿವಿಗಳಲ್ಲಿ. ಆಕೆಯ ಬಗ್ಗೆ ಒಂದು ತುಚ್ಛವಾಗಿ ಮಾತಾಡ್ಬಿಡ್ತಾರೆ ಕುಮಾರಸ್ವಾಮಿ. ಅದು ಮಾತಿನ ಭರವೋ ಅಥವಾ ಈ ಮಾತು ಟಿವಿ ಮುಂದೆ, ಮೀಡಿಯಾ ಮುಂದೆ ಅಥವಾ ಸಾರ್ವಜನಿಕವಾಗಿ ಮಾತನಾಡಿದಾಗ, ವೈಯಕ್ತಿಕವಾಗಿ ಮಾತನಾಡಿದಾಗ ಮತ್ತು ಸಾರ್ವಜನಿಕ ಬದಲಾವಣೆ ಇರುತ್ತೆ. ನಾವು ವೈಯಕ್ತಿಕವಾಗಿ ಯಾವುದೋ ಒಂದು ಮುಖಾಮುಖಿಯಲ್ಲಿ ಮಾತನಾಡುವಾಗ ಅದು ಪ್ರತಿಫಲಿಸುವ ರೀತಿ ಬೇರೆ, ಎಲ್ಲರ ಸಮ್ಮುಖದಲ್ಲಿ ಮಾತನಾಡುವಾಗ ಪ್ರತಿಫಲಿಸುವಂಥ ರೀತಿ ಬೇರೆ. ನಾವು ಕೆಟ್ಟ ಕೆಟ್ಟ ಶಬ್ದಗಳನ್ನು ಮಾತಾಡ್ತೀವಿ, ಇಲ್ಲ ಅಂತಲ್ಲ, ಆದರೆ ಅದು ವೈಯಕ್ತಿಕವಾಗಿ ಮಾತಾಡುವಾಗ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲ್ಲ. ಆದರೆ ಎಲ್ಲ ರಾಷ್ಟ್ರೀಯ ಚಾನಲ್ಗಳು, ರಾಜ್ಯ ಮಟ್ಟದ ಚಾನಲ್ಗಳು ಅವರ ಸುದ್ದಿಯನ್ನು ಆನ್ ಏರ್ ಮಾಡ್ತಿರ್ಬೇಕಾದ್ರೆ ಆ ಹಸಿರು ಶಾಲು ಹಾಕಿಕೊಂಡಿದ್ದ ಮಹಿಳೆಯರನ್ನು ಕೇಳ್ತಾರೆ, ಏನಮ್ಮ ಈಗ ಕೇಳ್ತಾ ಇದ್ದೀಯಾ, ಏನಮ್ಮ ಈಗ ಕೇಳ್ತಾ ಇದ್ದೆ, ಕಳೆದ 4 ವರ್ಷಗಳಿಂದ ಎಲ್ಲಿ ಮಲಗಿದ್ದೆ ಅಂತ ಹೇಳ್ಬಿಡ್ತಾರೆ. ಅಂದರೆ ಉದ್ದೇಶ ನೀನೆಲ್ಲಿದ್ದೆ ಅಲ್ಲಿ ತನಕ ಅಂತ. ಸಾಧಾರಣವಾಗಿ ನಾವು ಬಾಯಿ ಮಾತಿನಿಂದ ಹೇಳೋ ಎಲ್ಲಿ ಮಲಗಿದ್ಯೋ ಅಂತ ಕೇಳಿರ್ತೀವಿ. ಆದರೆ ಹೆಣ್ಣು ಮಗಳನ್ನು ಹೇಳಿದಾಗ ಅದು ಅಪಾರ್ಥವಾಗೋಯ್ತು. ಹಾಗಂತ ಕುಮಾರಸ್ವಾಮಿ ಸರಿನೋ ತಪ್ಪು ಅಂತಲ್ಲ. ವೇದಿಕೆಯಲ್ಲಿ ಮಾತನಾಡುವಾಗ ನಾವು ಹೇಗೆ ಸದನದಲ್ಲಿ ಮಾತನಾಡುವಾಗ ಏನು ಅನ್ಪಾರ್ಲಿಮೆಂಟ್ರಿ ವರ್ಡ್ ಅಂತಿರುತ್ತೆ, ಅದನ್ನು ಕಡತಕ್ಕೆ ಸೇರಿಸುತ್ತಿಲ್ಲ. ಹಾಗೆಯೇ ಒಬ್ಬ ಜವಾಬ್ದಾರಿತ ಮನುಷ್ಯನಾಗಿ, ಮುಖ್ಯಮಂತ್ರಿಯಾಗಿ ಮಾತನಾಡುವಾಗ ಅದು ಜವಾಬ್ದಾರಿತ ಮನುಷ್ಯನಾಗಿ ಮಾತನಾಡಬೇಕಾಗತ್ತೆ. ಅದೊಂದು ಅಸಾಂವಿಧಾನಿಕ ಪದ ಆಗುತ್ತೆ. 4 ವರ್ಷಗಳಿಂದ ಎಲ್ಲಿ ಮಲಗಿದ್ಯಾ, ಹಸಿರು ಶಾಲು ಹಾಕ್ಕೊಂಡು ಹೋರಾಟ ಮಾಡ್ತೀಯಾ ಅಂತ ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅವತ್ತು ಕೂಡ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತೆ. ಮುಖ್ಯಮಂತ್ರಿ ಪರವಾಗಿದ್ದವರು, ವಿರುದ್ಧವಾಗಿದ್ದವರು ಎಲ್ಲರೂ ಕೂಡ ಈ ರೀತಿ ಮಾತಾಡವಾಗಿತ್ತು. ಅಂದು ಕೂಡ HDK ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಇದಾದ ನಂತರ ತನ್ನ ಮಗನ ಚುನಾವಣೆ, 2019 ಲೋಕಸಭಾ ಚುನಾವಣೆ, HDK ವರ್ಸಸ್ ಸುಮಲತಾ ಚುನಾವಣೆ ಎಲ್ಲ ಮುಗಿದು ಸುಮಲತಾ ಗೆದ್ದು ನಂತರ JDS ಸುಮಲತಾ ಮಧ್ಯೆ ತಿಕ್ಕಾಟ ತಾರಕಕ್ಕೇರಿತ್ತು. ಎಲ್ಲಿ ಸಿಂಗಾಪುರ್ ಸುಮಕ್ಕ, ಹಿಂಗೆಲ್ಲ ಟೀಕೆ ಟಿಪ್ಪಣಿಗಳು, ಎಲ್ಲಿ ಜೋಡೆತ್ತುಗಳು, ಹಿಂಗೆ ಟೀಕೆ ಟಿಪ್ಪಣಿಗಳು ಸಾಕಷ್ಟು ಆಗ್ತಾಯಿತ್ತು. KRS ಅಣೆಕಟ್ಟೆ ಬಿರುಕು ಬಿಟ್ಟಿದೆ ಅಂತ ಸುಮಲತಾ ಒಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದರು. KRS ಬಿರುಕು ಬಿಟ್ಟಿದೆ ಅಂಥೇಳಿ. ಆಗ ಆ ಭಾಗದಲ್ಲಿದ್ದಂಥ ಎಲ್ಲ ಶಾಸಕರು ಕೂಡ JDS ಶಾಸಕರಾಗಿದ್ದರು. ಎಲ್ಲ ಶಾಸಕರು 7 ಶಾಸಕರು JDS ಶಾಸಕರಾಗಿದ್ದರು. ಇನ್ನು ಅದರ ಒಂದು BJP ಗೆದ್ದಿರುತ್ತೆ ನಂತರದ ಉಪಚುನಾವಣೆಯಲ್ಲಿ KR ನಗರ. ಬಿರುಕು ಬಿಟ್ಟ ಕಡೆ ಸುಮಲತಾರನ್ನೇ ಅಡ್ಡ ಮಲಗಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಒಂದು ಉಡಾಫೆ ರೀತಿಯಲ್ಲಿ ಪಾಸಿಂಗ್ ಕಮೆಂಟ್ ಕೊಡುವಾಗ ಒಂದು ಉಡಾಫೆ ಮಾತು ಹೇಳಿಬಿಟ್ರು. ಕುಮಾರಸ್ವಾಮಿ ಮಾತಿಗೆ ಅವತ್ತು ಕೂಡ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಇಷ್ಟು ಮಾತ್ರವಲ್ಲ, ಇದೀಗ HDK ವರ್ಸಸ್ ಮಹಿಳೆಯರು ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರಿನಲ್ಲಿ ವಿ ಸೋಮಣ್ಣ ಪರ HDK ಪ್ರಚಾರ ಮಾಡ್ತಾ ಇದ್ರು. ಗ್ಯಾರಂಟಿಯಿಂದ ಗ್ರಾಮೀಣ ಭಾಗದ ಮಹಿಳೆಯರು ದಾರಿ ತಪ್ಪಿದ್ದಾರೆ, ಗ್ಯಾರಂಟಿಯಿಂದ ದಾರಿ ತಪ್ತಾ ಇರುವಂಥ ಮಹಿಳೆಯರು ಅಂತೇಳಿ ಹೇಳಿಕೆ ಕೊಟ್ಟೇ ಬಿಟ್ಟರು. ನನ್ನ ಹಳ್ಳಿಯ ತಾಯಂದರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಪ್ರಕಾಶ್ ರಾಜ್ ಹೇಳಿದಾಗೆ ಹಳ್ಳಿ ಭಾಗದಲ್ಲಿ ದಾರಿ ತಪ್ಪಿದ್ದಾರೆ ಅಂತಂದರೆ ಅರ್ಥ ಬೇರೆ ಕೊಡುತ್ತೆ. ಇದನ್ನು ಬೇರೆ ಸಂದರ್ಭದಲ್ಲಾಗಿದ್ದರೆ ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ವೋ ಏನೋ. ಶತಾಯಗತಾಯ ಕಾಂಗ್ರೆಸ್ JDSನ ವಿಶೇಷವಾಗಿ ಕುಮಾರಸ್ವಾಮಿ ಮೇಲೆ, ವಿಶೇಷವಾಗಿ ಒಕ್ಕಲಿಗ ನಾಯಕನ ಮೇಲೆ ಮುರಿದು ಬಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇದನ್ನು ದೊಡ್ಡ ಮಟ್ಟದಲ್ಲಿ ಮಹಿಳಾ ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ಅದು ಎಲ್ಲಿ ತನಕ ಬಂದಿಲ್ಲತ್ತೆ ಕಾದು ನೋಡಬೇಕು. ಇದಾದ ತಕ್ಷಣ ಕುಮಾರಸ್ವಾಮಿ ಎಚ್ಚೆತ್ಕೊಂಡ್ರು. ಗೊತ್ತಾಯಿತು ಇದನ್ನು ಬಿಡೋದಿಲ್ಲ ಕಾಂಗ್ರೆಸ್ನವರು ಅಂತೇಳಿ. ಶ್ರೀ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತೆಯರು ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಮಾಡಿದ್ರು ಇವತ್ತು. ಅದರ ಬೆನ್ನಲ್ಲೇ ಮಾತಾಡ್ತಾರೆ ಶ್ರೀ ಕುಮಾರಸ್ವಾಮಿಯವರು, ಯಾವುದೇ ಮಹಿಳೆಯರನ್ನು ನಾನು ಅವಮಾನ ಮಾಡಿಲ್ಲ, ಆದರೂ ನನ್ನ ಹೇಳಿಕೆಯಿಂದ ರಾಜ್ಯದ ತಾಯಂದಿರಿಗೆ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸುವೆ ಅಂತ ಹೇಳ್ತಾರೆ. ಅದಾದಂಥ ಕೆಲವು ಪ್ರಮುಖ ಮಾಹಿತಿಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಅವರ ಮಾತನ್ನು ಗಮನಿಸಿ. ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಅಂಥ
ನನ್ನ ಹೇಳಿಕೆ ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರ್ತಕ್ಕಂಥದ್ದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿ ನಾನು ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ. ನಾನು ನಿಮ್ಮ ಥರ ನಾನು ಬದುಕಿಲ್ಲ. ನಾನು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ, ಯಾಕೆಂದರೆ ನಾನು ಅಪಚಾರ ಮಾಡಿಲ್ಲ. ನಿಮ್ಮ ಇಲ್ಲಿಯ ನಿಮ್ಮ ಉಸ್ತುವಾರಿ ಇದ್ದಾರಲ್ಲಪ್ಪ, ನಿಮ್ಮ ನೋಡ್ಕೊಳ್ಳೋಕ್ಕೆ ಇಲ್ಲಿ ಇಟ್ಕೊಂಡವರಲ್ಲ, ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು 10 ದಿವಸದಿಂದ, ಹೇಮಮಾಲಿನಿ ಅವರು ಈ ರಾಜ್ಯದ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ, ಆ ಹೆಣ್ಮಗಳ ಮೇಲೆ ಏನು ಹೇಳಿಕೆ ಕೊಟ್ಟರು ನೀವೆಲ್ಲ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಈಗಾಗಲೇ. ಅದ್ರ ಬಗ್ಗೆ ಕನ್ನಡ ಪದ ಹೇಳೋಕ್ಕಾಗಲ್ಲ, ಏಕೆಂದರೆ ಕನ್ನಡ ಪದದಲ್ಲಿ ನೀವು ಬರೆದಿರ್ತಕ್ಕಂಥದ್ದು ಓದಲಿಕ್ಕಾಗಲ್ಲ. ಅದು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.